ಅಲಸಂಡೆ ಅಂದರೆ ಒಂದೇ ತಳಿ ಅಂತಲ್ಲ. ಬೆರಳಿನಷ್ಟು ಚಿಕ್ಕದರಿಂದ ಹಿಡಿದು ಮೀಟರ್ಗಳಷ್ಟು ಉದ್ದ ಬೆಳೆಯುವ ಈ ಅಲಸಂಡೆ ಬಣ್ಣದಲ್ಲೂ ಗಾತ್ರದಲ್ಲೂ ಅನೇಕ ವೈವಿಧ್ಯತೆಗಳನ್ನು ಒಳಗೊಂಡಿದೆ. ಕೆಲವು ಅಲಸಂಡೆಗಳು ಬಳ್ಳಿಯಾಗಿ ಹಬ್ಬುತ್ತವೆ, ಇನ್ನು ಕೆಲವು 2 ಅಡಿ ಎತ್ತರದ ಗಿಡಗಳಾಗಿ ಬೆಳೆಯುತ್ತದೆ. ಇಂತಹ ಗಿಡ ಅಲಸಂಡೆಗಳನ್ನು ಚಟ್ಟಿಯಲ್ಲಿಯೂ ಕೂಡ ಸುಲಭವಾಗಿ ಬೆಳೆಯಬಹುದಾಗಿದೆ. ರುಚಿಯಲ್ಲಿಯೂ ಪ್ರತಿ ತಳಿಯ ಅಲಸಂಡೆ ತನ್ನದೇ ಆದ ವಿಶೇಷತೆಗಳನ್ನು ಹೊಂದಿದೆ. ಇಂದಿನ ಈ ವಿಡಿಯೋದಲ್ಲಿ ಅಲಸಂಡೆಯ ತಳಿವೈವಿಧ್ಯ, ಬೆಳವಣಿಗೆ ಹಾಗೂ ವಿಶೇಷತೆ ಬಗ್ಗೆ ತಿಳಿದುಕೊಳ್ಳೋಣ. ಇದು ಮೀಟರ್ ಅಲಸಂಡೆ ಅಂತೇಳಿ, ಇದು ಆ್ಯಕ್ಚುಲಿ ಹೈಬ್ರಿಡ್. ನನ್ನ ಹತ್ರ ಲೋಕಲ್ ಬ್ರೀಡ್ ಇತ್ತು, ಅದು ಅಷ್ಟು ಡಿಮಾಂಡ್ ಇಲ್ಲ, ಹೋಗೋದಿಲ್ಲ. ಹಾಗಾಗಿ ನಾನು ಹೈಬ್ರಿಡನ್ನು ಈ ಸರ್ತಿ ಆಯ್ಕೆ ಮಾಡಿದ್ದೆ. ಇಲ್ಲದಿದ್ದರೆ ನನ್ನ ಹತ್ರ ಲೋಕಲ್ ಬ್ರೀಡನ್ನೇ ಯೂಸ್ ಮಾಡ್ತಿದ್ದೆ. ಅಲಸಂಡೆ ಕೃಷಿ ಅಂತ ಹೇಳಿದ್ರೆ ಅಲಸಂಡೆ ಬೀಜವನ್ನು ಹಾಕಿ ನಾವು ಅದು ನಮಗೆ 45 ದಿವಸದ ಮೇಲೆ ಹೂ ಹೋಗಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಇದಕ್ಕೆ ನಾವು ಈಗ ಹಾಕಿ ಇದು ಜಸ್ಟ್ 1 ತಿಂಗಳು ಆಗ್ತಾ ಉಂಟಷ್ಟೇ. ಇನ್ನು 15 ದಿವಸದ ಮೇಲೆ ಅದು ಈಗ ಹಂಬಲಿಕ್ಕೆ ಸ್ಟಾರ್ಟ್ ಆಗ್ತಾ ಉಂಟಷ್ಟೇ. ಅದಕ್ಕೆ ನಾವು ಈ ಕೋಲು ಅಥವಾ ಸಪೋರ್ಟಿಗೆ ಏನು ಕೊಡಬೇಕಾಗ್ತದೆ, ಅದನ್ನು ಕೊಟ್ಟಿದ್ದೇವೆ. ಈಗ ನಿನ್ನೆ ಮೊನ್ನೆ ಕೊಟ್ಟಾದದಷ್ಟೇ. ಇನ್ನು ಅದು 15 ದಿವಸದಲ್ಲಿ 15ರಿಂದ 20 ದಿವಸ ಹೂ ಹೋಗ್ಲಿಕ್ಕೆ ಸ್ಟಾರ್ಟ್ ಆದರೆ ಮತ್ತೆ ಅದು 1.5ರಿಂದ 2 ತಿಂಗಳು ನಮಗೆ ಅಲಸಂಡೆ ಸಿಗ್ತದೆ. ಅದರಲ್ಲಿ ಎಷ್ಟು ಮೀಟರ್ ಬರ್ತದೆ ಸರ್ ಇದು? ಇದು 1 ಮೀಟರ್ ಬರ್ತದೆ. ಹೌದು, ಇದರ ಉದ್ದ 1 ಮೀಟರ್ ಬರ್ತದೆ. ಇದಕ್ಕೆ ಹಾಕುದು ರಾಸಾಯನಿಕ ಯಾವುದಕ್ಕೂ ರಾಸಾಯನಿಕ ಯೂಸ್ ಮಾಡೋದಿಲ್ಲ. ಇದಕ್ಕೆ ಅಷ್ಟೇ ಕೋಳಿ ಗೊಬ್ಬರ, ನೆಲಗಡಲೆ ಹಿಂಡಿ, ಕೋಳಿ ಗೊಬ್ಬರ, ಹಟ್ಟಿ ಗೊಬ್ಬರ, ಕಂಪೋಸ್ಟ್ ಗೊಬ್ಬರ ಮಾತ್ರ ಹಾಕ್ತೇವೆ ನಾವು, ಬೇರೆ ಏನು ಹಾಕೋದಿಲ್ಲ. ಮತ್ತು ನಿಮ್ಮ ಸ್ಪ್ರೇ ಎಲ್ಲ ಕೊಡೋದಿಲ್ಲ. ಅಂತಹ ಒಂದು ಇದು ಬಂದರೆ ನಾವು ಸುಡುಮಣ್ಣು ಮಾಡಿ ಅದಕ್ಕೊಂದು ಡಸ್ಟಿನ್ ಟೈಪಿನಲ್ಲಿ ಹಾರಿಸಿ ಬಿಡ್ತೇವೆ ಅಷ್ಟೇ. ಇದು 1 ತಿಂಗಳಾಗುವ ಕೊಡಬೇಕಾಗ್ತದೆ. 2ನೇ ಬೆಳೆ ಅದಕ್ಕೆ ಗೊಬ್ಬರ ಹಾಕಿ ಈ ರೀತಿ ಮಣ್ಣು ತೋಡು ಮಾಡಿದ ಮೇಲೆ ನಾವು ಅದಕ್ಕೆ ಕೋಲನ್ನು ಕೊಟ್ಟು ಬಿಡ್ತೇವೆ. ತೋಡು ನೀರು ಹೋಗಲಿಕ್ಕೆ ಹೌದು. ಅದು 10 ದಿವಸಕ್ಕೊಮ್ಮೆ ಹರಿಸ್ತೇವೆ ನೀರು. ಅದರಿಂದ 100 ದಿವಸ ತನಕ ಬಾಳ್ತದೆ ಇದು. ಯಾಕಂದರೆ ಅದು 1ರಿಂದ 2 ತಿಂಗಳ ತನಕ ನಮಗೆ ಅಲಸಂಡೆ ಸಿಗ್ತದೆ. ಅದರಲ್ಲಿ ಈಲ್ಡ್ ಕೋಡು ಕೊಯ್ಲಿಕ್ಕೆ ಸಿಗ್ತದೆ. ಹೌದು, ಅದಕ್ಕೆ ಸಾಧಾರಣ ಅದರ ಟೈಮ್ 120 ದಿವಸ. ಇದು ಅಲಸಂಡೆ ನೀವು ವರ್ಷ ಪೂರ್ತಿ ಮಾಡ್ತೀರಾ? ವರ್ಷ ಪೂರ್ತಿ ಇಲ್ಲ, 2 ಬೇಸಿಗೆಗಾಲದಲ್ಲಿ 2 ಸರ್ತಿ ಮಾಡ್ತೇನೆ, ಮಳೆಗಾಲದಲ್ಲಿ 1 ಸರ್ತಿ ಮಾಡ್ತೇವೆ.